ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಓಪೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಓಪೋ ರೀನೋ 15 ಸೀರೀಸಲ್ಲಿ ಎಲ್ಲ 3 ಸ್ಮಾರ್ಟ್ಫೋನ್ಗಳು ಸಹ ಇದೆ. ಓಪೋ ರೀನೋ 15, ಓಪೋ ರೀನೋ 15 ಪ್ರೋ ಮತ್ತು ಇದೇ ಮೊಟ್ಟ ಮೊದಲ ಬಾರಿಗೆ ಓಪೋ ರೀನೋ ಸೀರೀಸ್ನಲ್ಲಿ ಒಂದು ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಓಪೋ ರೀನೋ 15 ಪ್ರೋ ಮಿನಿ ಅಂತ. ನಾನಿವತ್ತು ಈ 3 ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪ್ರೆಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ 3 ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ 3 ಬಾಕ್ಸ್ಗಳು ಕೂಡ ನೋಡೋದಕ್ಕೆ ಒಂದೇ ರೀತಿ ಇದೆ ಮತ್ತು ಈ ಬಾಕ್ಸ್ ಮೇಲೆ ಒಂದು ರೀತಿ ರಿಬ್ಬನ್ ರೀತಿ ಒಂದು ಡಿಸೈನ್ನ ಕೊಟ್ಟಿದ್ದಾರೆ. ಏನಪ್ಪ ಇದು, ಆಮೇಲೆ ತಿಳಿಸ್ಕೊಡ್ತೀನಿ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದು ಒಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ 3ರಲ್ಲೂ ಕೂಡ ನಮಗೆ ಸಿಗ್ತಾ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ 3ರಲ್ಲೂ ಸಹ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಈ 3 ಸ್ಮಾರ್ಟ್ಫೋನ್ಗಳಲ್ಲಿ ನಮಗೆ 80 ವ್ಯಾಟ್ನ ಸೂಪರ್ ವೂಕ್ ಫಾಸ್ಟ್ ಚಾರ್ಜರ್ ಸಿಗ್ತಾ ಇದೆ. ಸೂಪರ್ ಅಂತೀನಿ. ನಂತರ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ, ಟೈಪ್ ಎ ಇಂದ ಟೈಪ್ ಸಿ. ಇನ್ನು ಕೊನೆಯದಾಗಿ ಈ 3ರಲ್ಲೂ ಕೂಡ ಒಂದು ಸಿಮ್ ಇಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಈ 3 ಬಾಕ್ಸ್ಗಳಲ್ಲಿ ಬೇರೇನೂ ಸಹ ಸಿಗ್ತಾ ಇಲ್ಲ. ಇನ್ನು ಈ 3 ಸ್ಮಾರ್ಟ್ಫೋನ್ಗಳು ಕೂಡ ನಮಗೆ ನೋಡ್ತಾ ಇದ್ದೀರಾ ಈ ರೀತಿ ನೋಡಕ್ಕೆ ಸಿಗುತ್ತೆ. ಫಸ್ಟು ಈ 3 ಫೋನ್ಗಳಲ್ಲಿ ಏನು ಸಿಮಿಲಾರಿಟೀಸ್ ಇದೆ ಅದ್ರ ಬಗ್ಗೆ ಮಾತನಾಡ್ತೀನಿ. ಫಸ್ಟು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ ಈ 3 ಕೂಡ ತುಂಬ ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ಗಳು. ತುಂಬ ಲೈಟ್ ವೆಯ್ಟ್ ಅಂತ ಅಂದರೆ ಈ ರೀನೋ 15 ಪ್ರೋ ಮಿನಿ ತುಂಬ ಕಾಂಪ್ಯಾಕ್ಟ್ ಆಗಿದೆ ಮತ್ತು ಲೈಟ್ ವೆಯ್ಟ್ ಕೂಡ ಹೌದು. ಅದಾದಮೇಲೆ ಈ ಓಪೋ ರೀನೋ 15 ಬರುತ್ತೆ, ಆಮೇಲೆ ಈ 15 ಪ್ರೋ ಬರುತ್ತೆ. ಈ 3 ಕೂಡ ಆ್ಯಕ್ಚುಲಿ ಸಾಲಿಡ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಇನ್ನೊಂದೇನಪ್ಪ ಅಂದರೆ ಈ ಓಪೋ ರೀನೋ 15 ಮತ್ತು ಪ್ರೋ ಮಿನಿಯಲ್ಲಿ ಒಂದು ಗ್ಲೇಷಿಯರ್ ವೈಟ್ ಅಂತ ಹೊಸ ಕಲರ್ ಇದೆ. ಇದರಲ್ಲಿ ಇಂಡಸ್ಟ್ರಿದು ಫಸ್ಟ್ ಆಲೋ ಫ್ಯೂಷನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯುನೀಕ್ ಆಗಿ ವೈಟ್ ರಿಬ್ಬನ್ ಡಿಸೈನ್ನ ತಗೊಂಡ್ಬಂದಿದ್ದಾರೆ. ಅದು ನಂಗೆ ತುಂಬ ಯುನೀಕ್ ಅಂತ ಅನ್ನಿಸ್ತು, ಡಿಫ್ರೆಂಟ್ ಆಗಿದೆ. ಮತ್ತು ಈ ರೀನೋ 15 ಮತ್ತು ಪ್ರೋ ಮಿನಿಯಲ್ಲಿ ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದ್ರೆ, ಈ ಕಡೆ ಪ್ರೋ ವೇರಿಯಂಟಲ್ಲಿ ವಿಕ್ಟಸ್ 2 ಪ್ರೊಡಕ್ಷನ್ ನಮಗೆ ಸಿಗ್ತಾ ಇದೆ. ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಫ್ರಂಟ್ ಬೆಸಲ್ಗಳು ಈ ಪ್ರೋ ಮಿನಿ ಮತ್ತು ಪ್ರೋನಲ್ಲಿ ತುಂಬಾ ಥಿನ್ ಬೆಸಲ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಈ ಪ್ರೋ ವೇರಿಯಂಟಲ್ಲಿರುವಂಥ ಬೆಸಲ್ಸ್ ಎಷ್ಟು ಥಿನ್ ಆಗಿದೆ ಅಂತ ಅಂದರೆ ಅನ್ಬಿಲಿಯಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಡಿಫ್ರೆನ್ಸ್ ಈ 3 ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ. ಉಳಿದಿದ್ದು ಎಲ್ಲ ಸೇಮ್ ಅಂತೀನಿ, ಆಯಿತಾ. ಈ 3 ಫೋನ್ಗಳಲ್ಲಿ ಗ್ಲಾಸ್ ಬ್ಯಾಕ್ ಸಿಗ್ತಾ ಇದೆ, ಒಂಥರ ಮ್ಯಾಟ್ ಫಿನಿಶ್ ಇದೆ, ಲೈಟಾಗಿ ಸ್ಮಡ್ಜಸ್ ಕಾಣುತ್ತೆ. ಈ 3 ಫೋನ್ಗಳ ಹಿಂದೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಜೊತೆಗೆ ಈ 3 ಫೋನ್ಗಳಲ್ಲಿ ಏರೋಸ್ಪೇಸ್ ಗ್ರೇಡಿಂದು ಅಲ್ಯೂಮಿನಿಯಂ ಅಲಾಯ್ ಫ್ರೇಮ್ ಸಿಗ್ತಾರೆ. ಸೂಪರ್ ಅಂತೀನಿ. SD ಕಾರ್ಡ್ ಸ್ಲಾಟ್ ಇಲ್ಲ, ಡ್ಯುಯಲ್ ನ್ಯಾನೋ ಸಿಮ್ ಹಾಕ್ಬೋದು. USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ. ಈ 3 ಫೋನ್ಗಳಲ್ಲಿ IR ಬ್ಲಾಸ್ಟರ್ ನಮಗೆ ಸಿಗ್ತಿದೆ ಮತ್ತು ಕಂಪ್ಲೀಟ್ IP ರೇಟಿಂಗ್ ಸಿಗ್ತಾ ಇದೆ. IP66, 68, 69 ಕೂಡ ಇದೆ. ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕಂಪ್ಲೀಟಾಗಿ ಸಿಗ್ತಾ ಇದೆ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ 3 ಸ್ಮಾರ್ಟ್ಫೋನ್ಗಳದ್ದು ಸಾಲಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ 3 ಸ್ಮಾರ್ಟ್ಫೋನ್ಗಳ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ 3ರಲ್ಲೂ ಸಹ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. 3ರಲ್ಲೂ ಸಹ ಫೇಸ್ ಅನ್ಲಾಕ್ ಇದೆ, 2 ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ವೈಡ್ ವೈನ್ L1 ಸೆಕ್ಯೂರಿಟಿ ಇದೆ. ಸೊ ಎಲ್ಲದೂ ಕೂಡ ಸೇಮ್. ಇನ್ನು OS ಕೂಡ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಈ 3 ಫೋನ್ಗಳಲ್ಲಿ ಆಂಡ್ರಾಯ್ಡ್ 16 ಬೇಸ್ಡ್ ಕಲರ್ OS 16 ನಮಗೆ ಸಿಗ್ತಾ ಇದೆ. ಜೊತೆಗೆ ಈ 3 ಫೋನ್ಗೆ 5 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಕ್ರೇಜಿ ಗುರು, 5 ವರ್ಷ OS ಅಪ್ಡೇಟ್ ಅಂತ ಅಂದರೆ ಬೆಂಕಿ. ಆಂಡ್ರಾಯ್ಡ್ 21ರ ಅಪ್ಡೇಟ್ ಕೂಡ ನಿಮಗೆ ಈ ಫೋನಿಗೆ ಸಿಗುತ್ತೆ. ಈ 3 ಫೋನ್ಗಳಲ್ಲಿ ನಮಗೆ ಟ್ರಿನಿಟಿ ಎಂಜಿನ್ ಸಿಗ್ತಾರೆ. ಸೊ ಒಂದು ರೀತಿ ಫ್ಲಾಲೆಸ್ ಆಗಿ ನಿಮಗೆ ಸ್ವಿಚ್ ಆಗುವಂಥದ್ದು, ಆ್ಯನಿಮೇಷನ್ಸ್ ಎಲ್ಲ ತುಂಬ ಸ್ಮೂತಾಗಿ ಆಗುತ್ತೆ ನಿಮಗೆ. ಮತ್ತು ಲುಮಿನಸ್ ರೆಂಡರಿಂಗ್ ಎಂಜಿನ್ ನಿಮಗೆ ಸಿಗ್ತಾ ಇದೆ ಆಯಿತಾ. ಯೂಸೇಜ್ ಎಲ್ಲ ತುಂಬ ಸ್ಮೂತ್ ಅನಿಸುತ್ತೆ. ಇನ್ನು AI ಫೀಚರ್ ಕೂಡ ತುಂಬ ಸಿಮಿಲರ್ ಇದೆ. ಈ 3 ಫೋನ್ಗಳಲ್ಲಿ AI ಮೈಂಡ್ ಸ್ಪೇಸ್ ಸಿಗ್ತದೆ. ಇದರಲ್ಲಿ ಜೆಮಿನೈ ಇಂಟಿಗ್ರೇಷನ್ ಕೂಡ ಆಗಿದೆ. ಇದನ್ನು ಬಿಟ್ಟರೆ AI ಕಾಲ್ ಸಮ್ಮರಿ ಮಾಡುವಂಥದ್ದು ಮತ್ತು AI ವಾಯ್ಸ್ ಕ್ರೇಪ್ ಫೀಚರ್ ಇದೆ. ಸರ್ಕಲ್ ಸರ್ಚ್ 3ರಲ್ಲೂ ಇದೆ. ಜೆಮಿನೈ ಆಲ್ರೆಡಿ ಇದ್ದೇ ಇದೆ ಮತ್ತು ಟೂಲ್ ಬಾಕ್ಸ್ ಕೂಡ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ ಆಯಿತಾ. ಟೂಲ್ ಬಾಕ್ಸ್ ಅಂದರೆ ಶಾರ್ಟ್ ಕಟ್ಸ್ ರೀತಿ ನಿಮಗೆಲ್ಲ AI ಎಲ್ಲ ಒಂದು ರೈಟ್ ಸ್ವೈಪ್ ಮಾಡಿಬಿಟ್ರೆ ಅಲ್ಲೇ ಸಿಕ್ಬಿಡುತ್ತೆ. ಸೊ ಇದೆಲ್ಲ ತುಂಬ ಸಿಮಿಲರ್ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಈ 3 ಸ್ಮಾರ್ಟ್ಫೋನ್ಗಳಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. 3 ತುಂಬ ಸಿಮಿಲರ್ ಇದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ 3ರಲ್ಲೂ Wi-Fi 6 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.4 ಇದೆ. AI
ಲಿಂಕ್ ಬೂಸ್ಟ್ 3.0 ಸೊ ಕನೆಕ್ಟಿವಿಟಿಯನ್ನು ಅನೌನ್ಸ್ ಮಾಡುತ್ತೆ ಮತ್ತು ಮೂರಲ್ಲೂ 15 5G ಬ್ಯಾಂಡ್ಗಳ ಸಪೋರ್ಟ್ ಆಗುತ್ತೆ. ಸೊ ಇದಿಷ್ಟು ಈ 3 ಸ್ಮಾರ್ಟ್ಫೋನ್ಗಳಲ್ಲಿರುವಂಥ ಕೆಲವೊಂದು ಸಿಮಿಲರ್ ಫೀಚರ್ಗಳು. ನೆಕ್ಸ್ಟ್ ಒಂದೊಂದಾಗಿ ಏನು ಡಿಫ್ರೆಂಟ್ ಆಗಿದೆ ಅದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಓಪೋ ರೀನೋ 15 ಸ್ಮಾರ್ಟ್ಫೋನ್ ಬಗ್ಗೆ ಮಾತಾಡೋಣ. ಈ ಒಂದು ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದರೆ ನೀವು ಪರ್ಚೇಸ್ ಮಾಡ್ಬೋದು. ಫಸ್ಟ್ ಡಿಸ್ಪ್ಲೇಗೆ ಬಂತು ಅಂದರೆ 6.59 ಇಂಚಿಂದು ಅಮೋಲೆಡ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಇದು 120 ಹರ್ಟ್ಸಿಂದು ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಅಡಾಪ್ಟಿವ್ ಮತ್ತು ಹೆವಿ ಬ್ರೈಟ್ ಆಗಿದೆ. 3600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೈ ಬ್ರೈಟ್ನೆಸ್ ಮೋಡಲ್ಲೇ 1200 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. 10 ಬಿಟ್ ಡಿಸ್ಪ್ಲೇ ಆಯಿತಾ. ಮತ್ತು ಗ್ಲೌ ಮೋಡ್ ಸಹ ಇದೆ. ಗ್ಲೌಸ್ ಹಾಕಿ ಕೂಡ ಈ ಡಿಸ್ಪ್ಲೇನ ನೀವು ಯೂಸ್ ಮಾಡ್ಬೋದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB 256GB, 12GB 256GB ಮತ್ತು 12GB 512GB. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR5X ರ್ಯಾಮ್ ಮತ್ತು UFS 3.1 ಸ್ಟೋರೇಜು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೋಸೆಸರ್ ಇದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಾವು ಅಂತದ್ದು ಬೆಂಚ್ ಮಾರ್ಕ್ ಅನ್ನು ಚೆಕ್ ಮಾಡಿದಂಗೆ 13,75,000 ರೇಟಿಂಗ್ ಅನ್ನು ಕೊಡ್ತಾ ಇದೆ. ಈ ಬೆಂಚ್ ಮಾರ್ಕ್ ಅನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು ಮತ್ತು ಗಿಗ್ ಬೆಂಚ್ ಸ್ಕೋರನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಾವು BGMI ಆಡಬೇಕಾದ್ರೆ ಗೇಮಿಂಗಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ಹೋಯಿತು. ಸೊ 90 FPS ಗೇಮಿಂಗ್ ಸಪೋರ್ಟ್ ಇದೆ. ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಕೂಡ ಪ್ಲೇಯಬಲ್ ಇದೆ, ಆರಾಮಾಗಿ ಆಡ್ಕೊಬೋದು. ನಮಗೆ ಇದರಲ್ಲಿ AI ಹೈಪರ್ ಬೂಸ್ಟ್ 2.0 ಸಿಗ್ತದೆ. ಸೊ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗೋ ರೀತಿ ಮಾಡುತ್ತೆ. ಅಡಾಪ್ಟಿವ್ ಫ್ರೇಮ್ ಬೂಸ್ಟ್ ಮಾಡುತ್ತೆ. ಅಡಿಷ್ನಲ್ ಫ್ರೇಮ್ಸನ್ನು ಆ್ಯಡ್ ಮಾಡಿ ನಮಗೆ ಸ್ಮೂತಾಗಿ ಪ್ಲೇ ಆಗ್ತಿರೋ ರೀತಿ ಅನಿಸುತ್ತೆ. ಮತ್ತು ಇದರಲ್ಲಿ ನಮಗೆ ಗೇಮ್ ಕ್ಯಾಪ್ಚರ್ ಮಾಡುವಂಥ ಆಪ್ಷನ್ ಇದೆ. ಸೊ ಗೇಮರ್ಸ್ಗಳು ಹೆವಿ ಯೂಸ್ ಆಗುವಂಥ ಫೀಚರು. ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇನ್ನು ಕ್ಯಾಮ್ರಾಗೆ ಬಂದರೆ ಈ ಫೋನ್ನ ಹಿಂದೆ 3 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದರಲ್ಲಿ ರೀನೋ ಪ್ಯೂರ್ ಟೋನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದಾರಂತೆ. ಸೊ ಕಲರ್ಸ್ ಎಲ್ಲ ಪಾಪ್ ಆಗಿ ಅನೌನ್ಸ್ ಮಾಡಿ ಒಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ. ಆ್ಯಕ್ಚುಲಿ ಈ ಫೋನ್ ತೆಗೆಯುವಂಥ ಕ್ಯಾಮ್ರಾ ಹೆವಿ ಇಂಪ್ರೆಸ್ ಮಾಡ್ತು. ಬರೀ ಈ ಒಂದು ಫೋನಲ್ಲ, ಈ 3 ಫೋನ್ಗಳು ಕೂಡ ಸಖತ್ತಾಗಿದೆ ಕ್ಯಾಮ್ರಾ ಇದೆ. ಈವನ್ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ. ಜೊತೆಗೆ ಇನ್ನೊಂದು 50 MP ಟೆಲಿಫೋಟೋ ಕ್ಯಾಮ್ರಾ ಇದೆ. 2.8 ಅಪರ್ಚರ್ ಇದು ಕೂಡ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು 3.5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. 120x ತನಕ ಡಿಜಿಟಲ್ ಝೂಮನ್ನು ಮಾಡುತ್ತೆ. ಇದು ತೆಗೆಯುವಂಥ ಫೋಟೋ ಕೂಡ ಆ್ಯಕ್ಚುಲಿ ಇಂಪ್ರೆಸಿವ್ ಆಗಿದೆ. ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಎಡ್ಜ್ ಡಿಟೆಕ್ಷನ್ ಪರವಾಗಿಲ್ಲ, ಬಟ್ ಅನೌನ್ಸ್ ಮಾಡಿ ಔಟ್ಪುಟ್ ಕೊಡುತ್ತಲ್ವ, ಒಳ್ಳೆ DSLR ಲೆವೆಲ್ಗೆ ನ್ಯಾಚುರಲ್ ಬೊಕ್ಕೆ ಇರೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಅದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, 8 MP ಇದು. ಸೊ ಇದು ಕೂಡ ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ 50 MP ಸೆಲ್ಫಿ ಕ್ಯಾಮ್ರಾ. ವೈಡ್ ಆಗಿದೆ, ತುಂಬ ವೈಡ್ ಆಗಿದೆ ಆಯಿತಾ. ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಫೇಸ್ ಒಳ್ಳೆ ಮೇಕಪ್ ಮಾಡಿದಂಗೆ ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಹೆವಿ ಇಂಪ್ರೆಸ್ ಮಾಡಿತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಮತ್ತು ಇದರಲ್ಲಿ ಮಲ್ಟಿಫೋಕಲ್ 4K HDR ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಸಹ ಇದೆ. ಇನ್ನು ಕ್ಯಾಮ್ರಾ ಫೀಚರಿಗೆ ಬಂತು ಅಂದರೆ ಇದರಲ್ಲಿ ಡ್ಯುಯಲ್ ವ್ಯೂ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಸಹ ಇದೆ. ಮತ್ತು ಕ್ಯಾಮ್ರಾ ಫೀಚರಲ್ಲಿ ಅಂಡರ್ ವಾಟರ್ ಆಪ್ಷನ್ ಸಹ ಇದೆ. ಪ್ರೋ ಮೋಡಲ್ಲಿ ಬೇಕಾದ್ರೆ ವಿಡಿಯೋನು ಶೂಟ್ ಮಾಡ್ಬೋದು, ಫೋಟೋನು ಕೂಡ ಶೂಟ್ ಮಾಡ್ಬೋದು. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ಎರಡು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು. AI ಪೋರ್ಟ್ರೇಟ್ ಗ್ಲೋ ಅಂತ ಮತ್ತು ಇನ್ನೊಂದು AI ಪಾಪ್ಔಟ್ ಅಂತ. ಪಾಪ್ಔಟ್ ಫೀಚರ್ ಅಂತೂ ಸಖತ್ತಾಗಿದೆ. 2 ಫೋಟೋನ ಚೂಸ್ ಮಾಡಿಕೊಂಡು, ಸೊ ಒಂದನ್ನು ನೀವೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಬೇಕಾದರೆ AI ಮುಖಾಂತರ ಒಂದು ಫೋಟೋ ಒಂದು ರೀತಿ ಫ್ರೇಮಿಂದ ಹೊರಗೆ ಬರ್ತಿರೋ ಥರ AI ಮುಖಾಂತರ ಜನ್ರೇಟ್ ಮಾಡುತ್ತೆ, ಅಂದರೆ ಕ್ರಾಪ್ ಮಾಡಿಬಿಟ್ಟು. ಸೊ ಅದು ನನಗೆ ತುಂಬ ಯುನೀಕ್ ಫೀಚರ್ ಅಂತ ಅನಿಸ್ತು. ಅದು ಬಿಟ್ಟರೆ ಇನ್ನೂ ನಿಮಗೆ ಎರೇಸಿಂಗ್ ಫೀಚರ್ ಎಲ್ಲ, ಬೇಸಿಕ್ AI ಎಡಿಟಿಂಗ್ ಫೀಚರ್ ಎಲ್ಲ ಇದ್ದೇ ಇದೆ. ಸೊ ಒಟ್ಟಿನಲ್ಲಿ ಈ ಫೋನ್ದಿರುವಂಥ ಕ್ಯಾಮ್ರಾ ಮತ್ತು AI ಫೀಚರ್, ವೀಡಿಯೋಸ್ ಫೀಚರ್ ಪ್ರತಿಯೊಂದು ಕೂಡ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನ್ ಇಷ್ಟು ತಿನ್ನ ಆಗಿದ್ರೂ ಸಹ 6500 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ಸೂಪರ್ ವುಕ್ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಸೂಪರ್ ಅಂತೀನಿ. ಇದಿಷ್ಟು ಈ ಫೋನಿಂದು ಕೆಲವೊಂದು ಮೈನ್ ಫೀಚರ್ ಆಯಿತಾ. ನೆಕ್ಸ್ಟು ಈ ಓಪೋ ರೀನೋ 15 ಮಿನಿ ಸ್ಮಾರ್ಟ್ ಫೋನಿಗೆ ಬರ್ತೀನಿ. ಸೊ ಫಸ್ಟ್ ಟೈಮ್ ಆಗಲೇ ಹೇಳದಂಗೆ ರೀನೋ ಸೀರೀಸಲ್ಲಿ ಒಂದು ಕಾಂಪ್ಯಾಕ್ಟ್ ಆಗಿರುವಂಥ ಮಿನಿ ಮಾಡೆಲ್ನ ಲಾಂಚ್ ಮಾಡಿದ್ದಾರೆ. ಸೊ ಓಪೋ ರೀನೋ 15 ಪ್ರೋ ಮಿನಿ. ಸೊ ಇದು
ತುಂಬ ಕಡಿಮೆ ವೆಯ್ಟು 187 ಗ್ರಾಮ್ ವೆಯ್ಟ್ ಇದೆ ಮತ್ತು ಕೇವಲ 7.99 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಬರೀ 2 ಕಲರಲ್ಲಿ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗಿದೆ. ಡಿಸ್ಪ್ಲೇಗೆ ಬಂತು ಅಂದರೆ ಕೇವಲ 6.32 ಇಂಚಿನ 1.5K ರೆಸೊಲ್ಯೂಷನ್ ಹೊಂದಿರುವಂಥ LTPS ಅಮೋಲೆಡ್ ಡಿಸ್ಪ್ಲೇ. ಇದು 120 Hz ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಪೀಕ್ ಬ್ರೈಟ್ನೆಸ್ಸು 3600 ನಿಟ್ಸು ಮತ್ತು ಹೈ ಬ್ರೈಟ್ನೆಸ್ ಮೋಡಲ್ಲಿ 1200 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. 10 ಬಿಟ್ ಡಿಸ್ಪ್ಲೇ, ಇದರಲ್ಲೂ ಕೂಡ ಗ್ಲೌ ಮೋಡ್ ನಮಗೆ ಸಿಗ್ತಾ ಇದೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ಮತ್ತು UFS 3.1 ಸ್ಟೋರೇಜು ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ MediaTek ಇಂದು ಡೈಮೆನ್ಸಿಟಿ 8450 ಪ್ರೊಸೆಸರ್ ಇದೆ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಲಿಟ್ರಲಿ ಹತ್ತತ್ರ 21 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ ನಾರ್ಮಲ್ ಅನಿಸ್ತು, ಟೆಂಪ್ರೇಚರ್ ವೇರಿಯೇಷನ್ ಸ್ವಲ್ಪ ಜಾಸ್ತಿ ಹೋಯಿತು. ಇದು ನಾರ್ಮಲ್ ಅಂಗನಸಂಗೆ ಇತ್ತೀಚಿನ ಪ್ರೊಸೆಸರ್ಗಳಲ್ಲಿ. ನಾವು ಇದರ ಗಿಗ್ ಬೆಂಚ್ ಸ್ಕೋರ್ನ ಕೂಡ ಟೆಸ್ಟ್ ಮಾಡಿದ್ದೀವಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ ಅಂತೀನಿ. ನಾವಿದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMI ಸ್ಮೂತಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ, ಅಂದರೆ 120 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಮ್ಯಾಕ್ಸಿಮಮ್ ಅಂತಂದ್ರೆ ಅಲ್ಟ್ರಾ ಎಸ್ಟಿನಲ್ಲಿ ಅಲ್ಟ್ರಾ ತನಕ ಹೋಗುತ್ತೆ. ಎರಡರಲ್ಲೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಸೊ ಪರ್ಫಾರ್ಮೆನ್ಸ್ ತಲೆ ಕೆಡಿಸ್ಕೊಂಬೇಡಿ. ಸೊ ಇದರಲ್ಲಿ ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಟ್ರಿಪಲ್ ಕ್ಯಾಮ್ರಾ ಇದೆ. ಇದರಲ್ಲೂ ರೀನೋ ಪ್ಯೂರ್ ಟೋನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. 200 MP ಮೇನ್ ಸೆನ್ಸರ್, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಅಲ್ಟ್ರಾ ಕ್ಲಿಯರ್ ಕ್ಯಾಮ್ರಾ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದರ ಔಟ್ಪುಟ್ ಸಖತ್ತಾಗಿದೆ, ಇಂಪ್ರೆಸ್ ಮಾಡ್ತಾನೆ. ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದೆ ನೋಡಿ, ಲಿಟ್ರಲಿ DSLR ತೆಗೆದಿರೋದ ಅನ್ನೋ ರೀತಿ ಅನ್ಸುತ್ತೆ. ಜೊತೆಗೆ ಇನ್ನೊಂದು 50 MP ಟೆಲಿಫೋಟೋ ಕ್ಯಾಮ್ರಾ ಇದೆ. ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು 3.5X ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸ್ಯಾಂಪಲ್ ಅಂತೂ ಸಖತ್ತಾಗಿದೆ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ ಇದರಲ್ಲಿ. ಮತ್ತು ಈ ಪ್ರೋ ಮಿನಿ ಮತ್ತು ಪ್ರೋಲಿರುವಂಥ 2 ಕ್ಯಾಮ್ರಾಗಳು ಕೂಡ ಸಿಮಿಲರ್ ಕ್ಯಾಮ್ರಾಗಳು. ಔಟ್ಪುಟ್ ಎರಡರಲ್ಲೂ ಸೇಮ್ ಬರುತ್ತೆ, ಸೇಮ್ ಕ್ಯಾಮ್ರಾ ಆಬ್ವಿಯಸ್ಲಿ, ಆಯಿತಾ. ಮತ್ತು ಈ ಎರಡರಲ್ಲೂ ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ. ಕ್ಲಾರಿಟಿ ಚೆನ್ನಾಗಿದೆ. ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಲೋ ಲೈಟ್, ಡೈಲೈಟ್ ಎಲ್ಲದರಲ್ಲೂ ಈ ಒಂದು ಫೋನ್ಗಳು ತೆಗೆಯುವಂಥ ಫೋಟೋಸ್ ಆ್ಯಕ್ಚುಲಿ ಹೆವಿ ಇಂಪ್ರೆಸ್ ಮಾಡ್ತು. ಸೊ DSLR ಲೆವೆಲಿಗೆ ಬೊಕೆ ಎಫೆಕ್ಟನ್ನೆಲ್ಲ ಕೊಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 50 MP ಸೆಲ್ಫಿ ಕ್ಯಾಮ್ರಾ ನಮಗೆ ಸಿಗ್ತದೆ. ಹೆವಿ ವೈಡ್ ಆಗಿದೆ, ಆಯಿತಾ. ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಒಳ್ಳೆ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ, ಇಂಪ್ರೆಸ್ ಮಾಡ್ತು. ಇನ್ನು ಈ ಫೋನಲ್ಲೂ ಕೂಡ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವೀಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುವಂಥ. ಇದರಲ್ಲೂ ಕೂಡ ನಿಮಗೆ ಮಲ್ಟಿಫೋಕಲ್ 4K HDR ವೀಡಿಯೋ ರೆಕಾರ್ಡಿಂಗ್ ಸಿಗುತ್ತೆ. ಇದು ಬಿಟ್ಟರೆ ನಮಗೆ ಏನು Reno 15 ಇತ್ತು, ಎಲ್ಲ ಕ್ಯಾಮ್ರಾ AI ಫೀಚರ್ಗಳು ಪ್ರತಿಯೊಂದು ಕೂಡ ಇದರಲ್ಲೂ ಕೂಡ ಸಿಗ್ತಾ ಇದೆ. ಇದರಲ್ಲೂ ಕೂಡ ನಮಗೆ ಪೋರ್ಟ್ರೇಟ್ ಗ್ಲೋ ಮತ್ತು AI ಪಾಪ್ಔಟ್ ಫೀಚರ್ ಸಿಗ್ತದೆ. ಸೊ ಬೆಂಕಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಇನ್ ಕೇಸ್ ನಿಮ್ಗೆ ಈ ಫೋನ್ ಎಲ್ಲ ಸಿಕ್ತು ಅಂದರೆ ಹೆವಿ ಯುನೀಕ್ ಆಗಿರುವಂಥ ಫೀಚರ್ ಅಂತ ಅನ್ನಿಸ್ತು. ಅದು ನಮ್ಗೆ ಇನ್ಬಿಲ್ಟೇ ಸಿಗ್ತಿರೋದು ನನಗೆ ಪ್ಲಸ್ ಪಾಯಿಂಟ್. ಎಷ್ಟೋ ಸಲ ನಾವು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಶೇರ್ ಮಾಡಬೇಕಾದ್ರೆ ಈ ಫೀಚರ್ ಹೆವಿ ಯೂಸ್ ಆಗುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಪ್ರೋ ಮಿನಿಯಲ್ಲಿ 6200 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಲಿಟ್ರಲಿ ಇಷ್ಟು ಕಾಂಪ್ಯಾಕ್ಟ್ ಆಗಿದ್ರು ಅದು ಹೆಂಗೆ ಅಷ್ಟು ದೊಡ್ಡ ಬ್ಯಾಟ್ರಿ ಯಾಕವ್ರೆ ಗೊತ್ತಿಲ್ಲ. 6200 mAh ಕೆಪಾಸಿಟಿ ಬ್ಯಾಟ್ರಿ. ಬಾಕ್ಸ್ ಒಳಗೆ 80 ವ್ಯಾಟಿಂದು ವೈರ್ಡ್ ಚಾರ್ಜಿಂಗ್ ಸಿಗ್ತದೆ, ಸೂಪರ್ ಬುಕ್ ಚಾರ್ಜರು. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇನ್ ಫೀಚರ್. ಇನ್ನು Oppo Reno 15 ಪ್ರೋಗೆ ಬರ್ತೀನಿ. ಫಸ್ಟ್ ಆಫ್ ಆಲ್ ಈ ಎರಡೂ ಸ್ಮಾರ್ಟ್ಫೋನ್ಗಳಲ್ಲಿ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಇದು ಸ್ವಲ್ಪ ಸಣ್ಣ ಇದೆ, ಇದು ಸ್ವಲ್ಪ ದೊಡ್ಡದಿದೆ. ಈ ಮಿನಿಯಲ್ಲಿ ಡಿಸ್ಪ್ಲೇ ಸೈಜ್ ಸಣ್ಣ ಇರುತ್ತೆ, ಇದರಲ್ಲಿ ಸ್ವಲ್ಪ ದೊಡ್ಡದಿರೋದು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ, ಆಯಿತಾ. ಇದು ಸ್ವಲ್ಪ ಅದಕ್ಕಿಂತ ವೆಯ್ಟ್ ಜಾಸ್ತಿ ಇರುತ್ತೆ, 205 ಗ್ರಾಮು, 7.65 mm ಥಿಕ್ನೆಸ್ಸನ್ನು ಹೊಂದಿರೋ ಸ್ಮಾರ್ಟ್ಫೋನು. ಇದು ಕೂಡ 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಡಿಸ್ಪ್ಲೇಗೆ ಬಂತು ಅಂದರೆ 6.78 ಇಂಚಿಂದು 1.5K ರೆಸೊಲ್ಯೂಷನ್ ಹೊಂದಿರುವಂಥ LTPO ಅಮೋಲೆಡ್ ಡಿಸ್ಪ್ಲೇ. ಸೇಮ್ ರಿಫ್ರೆಶ್ ರೇಟು, ಸೇಮ್ ಪೀಕ್ ಬ್ರೈಟ್ನೆಸ್ಸು, ಪ್ರತಿಯೊಂದು ಕೂಡ ಸೇಮ್ ಇದೆ, ಏನೂ ಚೇಂಜ್ ಇಲ್ಲ. PWM ಡಿಮ್ಮಿಂಗ್ ಕೂಡ ಎಲ್ಲದರಲ್ಲೂ ಸ್ವಲ್ಪ ಜಾಸ್ತಿನೇ ಇದೆ, ಆಯಿತಾ. ಇದನ್ನು ಬಿಟ್ಟರೆ ರ್ಯಾಮು ಮತ್ತು ಸ್ಟೋರೇಜು ಅದೇನೆ. ಅದು ಬಿಟ್ಟರೆ ಪರ್ಫಾರ್ಮೆನ್ಸ್ ಕೂಡ ಅದೇನೆ. ಗೇಮಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಸಿಮಿಲರ್ ಬರುತ್ತೆ, ಏನೂ ಡಿಫ್ರೆನ್ಸ್ ಇಲ್ಲ. ಕ್ಯಾಮ್ರಾ ಕೂಡ ಅದರಲ್ಲೇನಿತ್ತು ಇದು ಅದೇನೆ. OS ಓದೆ ಎಲ್ಲ ಸೇಮು. ಇನ್ನು ಬ್ಯಾಟ್ರಿಗೆ ಬರ್ತೀನಿ, ಅದೊಂದು ಚೇಂಜ್ ಇದೆ. ಈ ಫೋನಲ್ಲಿ 6500 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಆಯಿತಾ. ಇನ್ನೂ ಜಾಸ್ತಿ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ವೈರ್ಡ್ ಚಾರ್ಜಿಂಗ್ ಇದೆ. ಮತ್ತು ಈ ಫೋನ್ 50 ವ್ಯಾಟಲ್ಲಿ ಏರ್ ವುಕ್ಕಿಂದು ವೈರ್ಲೆಸ್ ಚಾರ್ಜಿಂಗನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸೂಪರ್ ಅಂತೀನಿ. ಮತ್ತು ಸೇಮ್ ಸ್ಪೀಕರ್, ಸೇಮ್ ಕನೆಕ್ಟಿವಿಟಿ, ಪ್ರತಿಯೊಂದು ಕೂಡ ಈ ಮಿನಿ ಮತ್ತು ಪ್ರೋ ವೇರಿಯಂಟಿಂದು ಸೇಮ್.
ಇನ್ನು ಪ್ರೈಸ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ಗಳ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ತಂಗೆ ಈ ವರ್ಷ ಎಲ್ಲ ಬ್ರ್ಯಾಂಡ್ಗಳು ಕೂಡ ಫೋನ್ ಬೆಲೆಯನ್ನು ಜಾಸ್ತಿ ಮಾಡ್ತಾರೆ. ಇವರು ಕೂಡ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ನೋಡಬೇಕು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಏನೋ ಅಂತ. ಯೂಶ್ವಲಿ ಒಪ್ಪೋ ರಿನೋ ಎಲ್ಲ 40-50 ಸಾವಿರ ರೇಂಜಲ್ಲೇ ಇರುವಂಥ ಸ್ಮಾರ್ಟ್ಫೋನ್ಗಳು. ಸೊ ನೋಡೋಣ ಈ ವರ್ಷ ಇನ್ನೂ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ನೋಡ್ರಪ್ಪ, ನಿಮಗೆ ಒಪ್ಪೋ ಬ್ರ್ಯಾಂಡಿಂಗಲ್ಲಿ ಫೋನ್ ಬೇಕು ಅಂದರೆ ಇದರಲ್ಲಿರುವಂಥ ಸ್ಪೆಸಿಫಿಕೇಷನ್ ನಿಮಗೆ ಓಕೆ ಆಯಿತು ಅಂದರೆ ನೋಡಿ. ನಂಗೆ ಗೊತ್ತಿಲ್ಲ ಈ ವರ್ಷ ಏನು ಕಾದಿದೆ ಅಂತ, ಎಲ್ಲ ಫೋನ್ಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದಿಷ್ಟು ಈ ಫೋನ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.